ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶತ್ರು ಈಗ ನಿಮ್ಮ ಕೈ ಕುಲುಕಲಿದ್ದಾನೆ. ಗ್ರಹಗಳ ಆಟವು ಶತ್ರುತ್ವದಿಂದ ಸ್ನೇಹದ ಕಡೆ ಕರೆದೊಯ್ಯಲಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಸಂಕೇತವು ಸಾಮಾನ್ಯವಾದುದಲ್ಲ. ಜಾತಕದೊಳಗೆ ನಡೆಯುತ್ತಿರುವ ತಲ್ಲಣಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿವೆ. ದೀರ್ಘಕಾಲದಿಂದ ಇದ್ದ ಸಂಘರ್ಷ, ಮನಸ್ತಾಪ, ಮೌನ ಮತ್ತು ದೂರತನಕ್ಕೆ ಈಗ ಕೊನೆ ಹಾಡುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಎಂದೂ ನಿಮಗೆ ವಿರೋಧಿಯಾಗಿದ್ದನೋ, ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೋ ಮತ್ತು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಿದ್ದನೋ, ಅದೇ ವ್ಯಕ್ತಿ ಈಗ ನಿಮ್ಮ ಕಡೆ ಹೆಜ್ಜೆ ಇಡಲಿದ್ದಾನೆ. ಬದಲಾವಣೆಯು ಸುಮ್ಮನೆ ಆಗುತ್ತಿಲ್ಲ. ಇದರ ಹಿಂದೆ ಗ್ರಹಗಳ ಆಳವಾದ ಚಲನೆ ಇದೆ. ನ್ಯಾಯ ಗ್ರಹವೆಂದು ಪರಿಗಣಿಸಲ್ಪಟ್ಟಿರುವ ಶನಿಯು ಈಗ ತನ್ನ ಸಮತೋಲನವನ್ನು ಬದಲಾಯಿಸಲಿದ್ದಾನೆ. ಇಲ್ಲಿವರೆಗೆ ಅವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದನೋ, ಇಲ್ಲಿ ಈಗ ಅವನು ನಿಮಗೆ ಅದರ ಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ. ಶನಿಯ ಪ್ರಭಾವವು ಬದಲಾದಾಗ ಸಂಬಂಧಗಳ ದಿಕ್ಕು ಕೂಡ ಬದಲಾಗುತ್ತದೆ. ನಿನ್ನೆವರೆಗೆ ಯಾರು ಕಠಿಣವಾಗಿದ್ದಾರೋ ಅವರು ಇಂದು ಮೃದುವಾಗುತ್ತಾರೆ. ಯಾರು ದೂರವಿದ್ದರೋ ಅವರು ಹತ್ತಿರ ಬರುತ್ತಾರೆ ಮತ್ತು ಯಾರು ಶತ್ರುವಾಗಿದ್ದರೋ ಅವರು ಕೈಕುಲುಕುವ ಅನಿವಾರ್ಯವಾಗುತ್ತಾರೆ. ರಾಹು ಮತ್ತು ಕೇತುಗಳ ಸ್ಥಿತಿಯು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಒಂದು ಹೊಸ ಬಾಗಿಲನ್ನು ತೆರೆಯುತ್ತಿದೆ. ಭ್ರಮೆ ಮತ್ತು ಗೊಂದಲಕ್ಕೆ ಕಾರಣವಾಗುವ ರಾಹು ಈಗ ನಿಧಾನವಾಗಿ ತನ್ನ ಪಟ್ಟನ್ನು ಸಡಿಲಗೊಳಿಸುತ್ತಿದ್ದಾನೆ. ಈ ಕಾರಣದಿಂದಾಗಿ ನಿಮ್ಮ ವಿರುದ್ಧ ತಪ್ಪು ತಿಳುವಳಿಕೆಯಲ್ಲಿ ಬದುಕುತ್ತಿದ್ದ ವ್ಯಕ್ತಿಯು ಈಗ ಸತ್ಯವನ್ನು ನೋಡಲು ಸಾಧ್ಯವಾಗುತ್ತಿದೆ. ಅವನ ಯೋಚನೆ ಬದಲಾಗುತ್ತಿದೆ, ಅವನ ದೃಷ್ಟಿಕೋನ ಬದಲಾಗುತ್ತದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಹೃದಯ ಬದಲಾಗುತ್ತದೆ. ಇದು ಮನುಷ್ಯನ ತನ್ನೊಳಗೆ ಇಣುಕಿ ನೋಡಿ ತಾನು ಎಲ್ಲಿ ತಪ್ಪು ಮಾಡಿದ್ದೆ ಎಂದು ಅರ್ಥ ಮಾಡಿಕೊಳ್ಳುವ ಸಮಯವಾಗಿದೆ. ಇದು ನಿಮಗೆ ತಾಳ್ಮೆಯ ಸಮಯವಾಗಿದೆ, ಏಕೆಂದರೆ ಮುಂದೆ ಸಂಭವಿಸಲಿರುವುದು ನಿಮ್ಮ ನಿರೀಕ್ಷೆಗಿಂತಲೂ ದೊಡ್ಡದಾಗಿದೆ. ನಿಮಗೆ ಏನನ್ನು ಮಾಡುವ ಅಗತ್ಯವಿಲ್ಲ. ನಿಮ್ಮ ದಾರಿಯಲ್ಲಿ ನೀವು ಸಿದ್ಧರಾಗಿರಿ, ಏಕೆಂದರೆ ಗ್ರಹಗಳೇ ನಿಮಗಾಗಿ ದಾರಿಯನ್ನು ಸುಗಮಗೊಳಿಸುತ್ತಿವೆ. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಯೋಗವನ್ನು ಮಿಲನ ಯೋಗ ಎಂದು ಕರೆಯಬಹುದು. ಈ ಯೋಗವು ಪರಸ್ಪರ ದೂರವಾಗಿದ್ದ ಜನರ ಮತ್ತೆ ಹತ್ತಿರ ಬಂದಾಗ ಉಂಟಾಗುತ್ತದೆ. ಇದು ಕೇವಲ ಸಾಮಾನ್ಯ ಭೇಟಿಯಲ್ಲ, ಇದು ಹಳೆಯ ಮುನಿಸುಗಳು ತಾವಾಗಿ ಕೊನೆಗೊಳ್ಳುವಂಥ ಒಂದು ಸುಂದರ ಬಂಧನವಾಗಿದೆ. ಮೊದಲು ನಿಮ್ಮ ಮಾತು ಕೇಳಲು ಇಷ್ಟಪಡದ ವ್ಯಕ್ತಿಯು ಈಗ ನಿಮ್ಮ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದನ್ನು ನೀವು ನೋಡುತ್ತೀರಿ. ಅವನ ಮಾತುಗಳಲ್ಲಿ ಬದಲಾವಣೆ ಬರುತ್ತದೆ, ಅವನ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನ ಶಕ್ತಿಯು ನಿಮ್ಮ ಕಡೆ ಆಕರ್ಷಿತವಾಗತೊಡಗುತ್ತದೆ. ಎಲ್ಲವೂ ಒಮ್ಮೆಗೆ ಸಂಭವಿಸುವುದಿಲ್ಲ, ಆದರೆ ಇದರ ಸಂಕೇತಗಳು ನಿಮಗೆ ಸಿಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಒಂದು ಸಂದೇಶ, ಕೆಲವೊಮ್ಮೆ ಹಠಾತ್ ಭೇಟಿ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಮಾತುಕತೆ. ಇದೆಲ್ಲವೂ ಬ್ರಹ್ಮಾಂಡದ ಸಂಕೇತಗಳಾಗಿದ್ದು ಈಗ ಸಮಯ ಬದಲಾಗಿದೆ ಎಂಬುದನ್ನು ಸೂಚಿಸುತ್ತವೆ. ನಿಮ್ಮ ಜೀವನದಲ್ಲಿ ಬಂದ ಸಂಘರ್ಷ ಮತ್ತು ನೋವು ವ್ಯರ್ಥವಾಗಿರಲಿಲ್ಲ ಎಂಬುದು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿತು, ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿತು ಮತ್ತು ಈ ಪರಿಸ್ಥಿತಿಗಾಗಿ ನಿಮ್ಮನ್ನು ಸಿದ್ಧಗೊಳಿಸಿತು. ಈಗ ಅದೇ ವ್ಯಕ್ತಿ ನಿಮ್ಮ ಮುಂದೆ ಬಂದಾಗ ನಿಮ್ಮ ಮುಂದೆ ಎರಡು ದಾರಿಗಳಿರುತ್ತವೆ. ನೀವು ಹಳೆಯ ವಿಷಯಗಳನ್ನು ಹಿಡಿದುಕೊಂಡು ಕೂರಬೇಕು, ಇಲ್ಲವೇ ಮುಂದೆ ಸಾಗಿ ಆ ಬದಲಾವಣೆಯನ್ನು ಸ್ವೀಕರಿಸಬೇಕು. ಇಲ್ಲಿ ನಿಮ್ಮ ನಿರ್ಧಾರವು ತುಂಬ ಮುಖ್ಯವಾಗುತ್ತದೆ, ಏಕೆಂದರೆ ಗ್ರಹಗಳು ದಾರಿ ತೋರಿಸಬಲ್ಲವು, ಆದರೆ ನಡೆಯಬೇಕಾದದ್ದು ನೀವೇ. ನಿಮ್ಮ ಹೃದಯವನ್ನು ಸ್ವಲ್ಪ ತೆರೆದರೆ ಈ ಬದಲಾವಣೆಯು ನಿಮಗಾಗಿಯೇ ಬಂದಿದೆ ಎಂಬುದು ನಿಮಗೆ ಅರಿವಾಗುತ್ತದೆ. ನಿಮ್ಮ ಶಾಂತಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ. ಶುಕ್ರನ ಪ್ರಭಾವವು ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಿಗೆ ಮೃದುತ್ವವನ್ನು ನೀಡುತ್ತದೆ. ಶುಕ್ರನು ಪ್ರೀತಿ ಮತ್ತು ಸಂಬಂಧಗಳ ಗ್ರಹವಾಗಿದ್ದಾನೆ. ಅವನು ಬಲಶಾಲಿಯಾದಾಗ ಕಠಿಣ ಹೃದಯವು ಕರಗಲು ಪ್ರಾರಂಭಿಸುತ್ತದೆ. ಇದೇ ಕಾರಣದಿಂದಾಗಿ ನಿಮ್ಮ ಬಗ್ಗೆ ಕಠಿಣವಾಗಿದ್ದ ಮನುಷ್ಯನು ಈಗ ತನ್ನ ನಡವಳಿಕೆಯಲ್ಲಿ ಬದಲಾವಣೆ ತರುತ್ತಾನೆ. ಅವನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ, ನಿಮ್ಮ ಹತ್ತಿರ ಬರಲು ಯತ್ನಿಸುತ್ತಾನೆ ಮತ್ತು ಬಹುಶಃ ತಾನು ಮಾಡಿದ ಕೆಲಸಕ್ಕಾಗಿ ಪಶ್ಚಾತ್ತಾಪವನ್ನು ಪಡಬಹುದು. ಬ್ರಹ್ಮಾಂಡವು ಮನುಷ್ಯನಿಗೆ ಅವನ ನಿಜವಾದ ಮುಖವನ್ನು ತೋರಿಸಿ ಅದನ್ನು ತಿದ್ದಿಕೊಳ್ಳಲು ಅವಕಾಶ ನೀಡುವ ಕ್ಷಣ ಇದಾಗಿದೆ. ನಿಮಗೂ ಕೂಡ ನಿಮ್ಮ ಜೀವನದ ಹೊರೆಯನ್ನು ಹಗುರಗೊಳಿಸಿಕೊಳ್ಳಲು ಸಿಕ್ಕ ಅವಕಾಶವಾಗಿದೆ. ಆ ಹೊರೆಯನ್ನು ನೀವು ದೀರ್ಘಕಾಲದಿಂದ ಹೊತ್ತುಕೊಂಡಿದ್ದೀರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಸುತ್ತಲಿನ ಶಕ್ತಿಯು ಬದಲಾಗುತ್ತಿರುವುದನ್ನು ನೀವು ಅನುಭವಿಸುವಿರಿ. ಇದ್ದ ಭಾರವೆಲ್ಲವೂ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ. ಮನಸ್ಸಿನಲ್ಲಿದ್ದ ಚಡಪಟಿಕೆಯು ಈಗ ಶಾಂತಿಯಾಗಿ ಬದಲಾಗತೊಡಗುತ್ತದೆ ಮತ್ತು ಇದೇ ಶಾಂತಿಯ ನಡುವೆ ಆ ಕ್ಷಣ ಬರುತ್ತದೆ ಯಾವಾಗ ನಿಮ್ಮ ಶತ್ರು ನಿಮ್ಮ ಮುಂದೆ ನಿಲ್ಲುತ್ತಾನೋ, ಆಗ ಅವನ ಕಣ್ಣುಗಳಲ್ಲಿ ಕೋಪವಿರುವುದಿಲ್ಲ, ಬದಲಿಗೆ ತಿಳುವಳಿಕೆ ಇರುತ್ತದೆ. ಅವನ ಮಾತುಗಳಲ್ಲಿ ಕಠಿಣತೆ ಇರುವುದಿಲ್ಲ, ಬದಲಿಗೆ ಮೃದುತ್ವ ಇರುತ್ತದೆ. ಕೈ ಮೊದಲು ನಿಮ್ಮ ವಿರುದ್ಧ ಎದ್ದಿದ್ದರೆ ಈಗ ನಿಮ್ಮತ್ತ ಸ್ನೇಹದ ಹಸ್ತ ಚಾಚಲು ಮತ್ತು ಒಂದು ಹೊಸ ಆರಂಭವನ್ನು ಮಾಡಲು ಮುಂದಾಗುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ ಎಂಬುದು ನೆನಪಿಡಿ. ಇದು ನಿಮ್ಮ ಹಣೆಯ ಬರಹದಲ್ಲಿ ಬರೆಯಲ್ಪಟ್ಟ ಅಧ್ಯಾಯವಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇಂಥ ಒಂದು ತಿರುವು ಬರುತ್ತದೆ, ಅಲ್ಲಿ ಅವನು ತನ್ನ ಭೂತಕಾಲವನ್ನು ಎದುರಿಸಬೇಕಾಗುತ್ತದೆ ಮತ್ತು
ಹೊಸ ಹಾದಿಯನ್ನು ಆರಿಸಿಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಆ ತಿರುವು ಈಗ ಬಂದಿದೆ. ನೀವು ಕೇವಲ ನಿಮ್ಮೊಳಗಿನ ಧ್ವನಿಯನ್ನು ಕೇಳಬೇಕು, ನಿಮ್ಮ ಹೃದಯದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಮಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುವ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು. ಏಕೆಂದರೆ ಕೊನೆಯಲ್ಲಿ ಜಯವು ತನ್ನೊಳಗಿನ ಕಹಿ ಭಾವನೆಯನ್ನು ಬಿಟ್ಟು ಮುಂದೆ ಸಾಗುವುದೇ ಆಗಿರುತ್ತದೆ. ಆದ್ದರಿಂದ ಸಿದ್ಧರಾಗಿರಿ, ಏಕೆಂದರೆ ಮನಸ್ಸಿನಲ್ಲಿ ನೀವು ರೂಪಿಸಿಕೊಂಡಿದ್ದ ಕಥೆಯ ಅಂತ್ಯವು ಈಗ ಬದಲಾಗಲಿದೆ. ಯಾರು ಶತ್ರುವಾಗಿದ್ದರೋ ಅವರು ಈಗ ಕೈಕುಲುಕಲಿದ್ದಾರೆ. ಇದ್ದ ದೂರವು ಈಗ ಇಲ್ಲದಂತಾಗುತ್ತದೆ ಮತ್ತು ಇದ್ದ ನೋವು ಈಗ ನಿಧಾನವಾಗಿ ಒಂದು ಹೊಸ ಆರಂಭವಾಗಿ ಬದಲಾಗುತ್ತದೆ. ಇದು ಬ್ರಹ್ಮಾಂಡದ ನಿಯಮವಾಗಿದೆ. ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ ಮತ್ತು ಪ್ರತಿ ಶತ್ರುತ್ವದ ನಂತರ ಮನುಷ್ಯನು ಮತ್ತೊಮ್ಮೆ ಮನುಷ್ಯನಾಗಲು ಒಂದು ಅವಕಾಶ ಖಂಡಿತವಾಗಿಯೂ ಬರುತ್ತದೆ. ಈಗ ಮುಂದೆ ಸಂಭವಿಸಲಿರುವುದು ನಿಮ್ಮ ಆಲೋಚನೆಗಳಿಗಿಂತಲೂ ಆಳವಾಗಿದೆ, ಏಕೆಂದರೆ ಬ್ರಹ್ಮಾಂಡವು ಯಾವುದಾದರೂ ಒಂದು ಸಂಬಂಧವನ್ನು ಮತ್ತೆ ಜೋಡಿಸಿದಾಗ ಅದು ಕೇವಲ ಮೇಲ್ನೋಟಕ್ಕೆ ಜೋಡಿಸಿರುವುದಿಲ್ಲ, ಅದು ಬೇರುಗಳವರೆಗೂ ಹೋಗಿ ಎಲ್ಲವನ್ನೂ ಬದಲಾಯಿಸಿಬಿಡುತ್ತದೆ. ನಿಮ್ಮ ಜಾತಕದಲ್ಲಿ ಈಗ ಸಮಯದಲ್ಲಿ ಗುರುವಿನ ಪ್ರವೇಶವು ಕ್ಷಮೆ ಮತ್ತು ತಿಳುವಳಿಕೆಯ ಯೋಗವನ್ನು ರೂಪಿಸುತ್ತಿದೆ. ಗುರುವು ಪ್ರಭಾವಕ್ಕೆ ಬಂದಾಗ ಮನುಷ್ಯನು ತನ್ನೊಳಗಿನ ಅಹಂಕಾರದ ಗೋಡೆಗಳು ಒಡೆಯಲು ಪ್ರಾರಂಭಿಸುತ್ತವೆ. ಕಾರಣದಿಂದಾಗಿ ಯಾವ ವ್ಯಕ್ತಿ ಇದುವರೆಗೆ ತನ್ನ ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಯಲ್ಲಿ ಬದುಕುತ್ತಿದ್ದನೋ ಅವನು ಈಗ ನಿಮ್ಮ ಮುಂದೆ ತಲೆಬಾಗುವುದನ್ನು ಕಾಣುತ್ತೀರಿ. ಈ ತಲೆಬಾಗುವಿಕೆ ದೌರ್ಬಲ್ಯವಾಗಿರುವುದಿಲ್ಲ, ಬದಲಿಗೆ ಸತ್ಯವನ್ನು ಒಪ್ಪಿಕೊಳ್ಳುವ ಶಕ್ತಿಯಾಗಿರುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಕಲಿಸಲು ಇಂದಿನ ಈ ದಿನ ಬಂದಿದೆ. ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ದಿನದ ಕೊನೆಯಲ್ಲಿ ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ಸಕಾರಾತ್ಮಕ ಫಲಿತಾಂಶ ಖಂಡಿತವಾಗಿಯೂ ಸಿಗುತ್ತದೆ. ಒಂದು ಸಣ್ಣ ಪರಿಹಾರವು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಬೆಳಿಗ್ಗೆ ಎದ್ದು ಸೂರ್ಯನ ಕಡೆ ನೋಡಿ, ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮತ್ತು ದಿನದ ಆರಂಭವನ್ನು ಸಕಾರಾತ್ಮಕ ಆಲೋಚನೆಯೊಂದಿಗೆ ಮಾಡಿ. ಇದರಿಂದ ನಿಮ್ಮ ಶಕ್ತಿಯು ಬಲಗೊಳ್ಳುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ. ಒಟ್ಟಾರೆಯಾಗಿ ಇಂದಿನ ದಿನವು ಮಿಶ್ರ ಫಲದಿಂದ ಕೂಡಿದೆ, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯು ಇದನ್ನು ನಿಮ್ಮ ಪರವಾಗಿ ಬದಲಾಯಿಸಬಲ್ಲದು. ಉಳಿದಂತೆ ನಿಮ್ಮ ಸುತ್ತಲಿನ ಶಕ್ತಿಯು ಬದಲಾಗುತ್ತಿರುವುದನ್ನು ತೋರಿಸುವ ಕೆಲವು ಸಂಕೇತಗಳು ನಿಮಗೆ ಸಿಗಬಹುದು. ಕೆಲಸಗಳಲ್ಲಿ ಪದೇ ಪದೇ ಬರುತ್ತಿದ್ದ ಅಡೆತಡೆಗಳು ಈಗ ನಿಧಾನವಾಗಿ ದೂರವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ. ಮಧ್ಯಾಹ್ನದ ಸಮಯದಲ್ಲಿ ನಿಮಗೆ ಯಾವುದಾದರೂ ಒಳ್ಳೆಯ ಸುದ್ದಿ ಅಥವಾ ಸಂದೇಶ ಸಿಗಬಹುದು, ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಸಂಯಮವನ್ನು ಕಾಯ್ದುಕೊಳ್ಳಬೇಕು, ಏಕೆಂದರೆ ಉತ್ಸಾಹದಲ್ಲಿ ಬಂದು ತೆಗೆದುಕೊಳ್ಳುವ ಯಾವುದೇ ಅವಸರದ ನಿರ್ಧಾರವು ನಷ್ಟವನ್ನು ಉಂಟು ಮಾಡಬಹುದು. ಕೆಲಸದ ಕ್ಷೇತ್ರದಲ್ಲಿ ಯಾವುದೇ ಅನುಭವಿ ವ್ಯಕ್ತಿಯ ಸಲಹೆಯು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಆದ್ದರಿಂದ ಅಹಂಕಾರವನ್ನು ಬದಿಗಿಟ್ಟು ಕಲಿಯುವ ಭಾವನೆಯನ್ನು ಇಟ್ಟುಕೊಳ್ಳಿ. ಇಂದು ಕೆಲವು ಜನರು ನಿಮ್ಮ ಕೆಲಸ ಅಥವಾ ನಿಮ್ಮ ನಡವಳಿಕೆಯನ್ನು ಗುರುತಿಸುತ್ತಿರಬಹುದು, ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಇಂದು ಹೊಸ ಅವಕಾಶ ಸಿಗಬಹುದು, ಆದರೆ ಅದನ್ನು ಸ್ವೀಕರಿಸುವ ಮೊದಲು ಚೆನ್ನಾಗಿ ಪರಿಶೀಲಿಸಿ. ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಸ್ಥಿರತೆ ಕಂಡುಬರಲಿದೆ ಮತ್ತು ನೀವು ಮೊದಲೇ ಯಾವುದೇ ಯೋಜನೆಯನ್ನು ರೂಪಿಸುತ್ತಿದ್ದರೆ ಇಂದು ಅದು ಮುಂದುವರಿಸಲು ಸರಿಯಾದ ಸಮಯವಾಗಿದೆ. ಸಂಜೆ ಕುಟುಂಬದೊಂದಿಗಿನ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಮಧುರತೆ ಬರುತ್ತದೆ. ಹಳೆಯ ಸ್ನೇಹಿತ ಅಥವಾ ಪರಿಚಿತರೊಂದಿಗೆ ಮಾತುಕತೆಯಾಗಬಹುದು, ಅದು ನಿಮ್ಮ ಮುಖದಲ್ಲಿ ನಗು ತರುತ್ತದೆ, ಆದರೆ ಇದರೊಂದಿಗೆ ನೀವು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬಾರದು ಎಂಬುದು ನೆನಪಿನಲ್ಲಿಡಬೇಕು. ರಾತ್ರಿಯ ಸಮಯದಲ್ಲಿ ನೀವು ದಿನವಿಡೀ ಮಾಡಿದ ಕೆಲಸಗಳ ಬಗ್ಗೆ ಯೋಚಿಸಬೇಕು ಮತ್ತು ನೀವು ಎಲ್ಲಿ ಒಳ್ಳೆಯದನ್ನು ಮಾಡಿದ್ದೀರಿ ಹಾಗೂ ಎಲ್ಲಿ ಸುಧಾರಣೆ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದರಿಂದ ಎಷ್ಟು ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ಇಂದಿನ ದಿನವು ನಿಮಗೆ ಕಲಿಸಿಕೊಡುತ್ತದೆ. ಇಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರತಿಯೊಂದು ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿಭಾಯಿಸಿದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಇದರ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ. ಮಲಗುವ ಮುನ್ನ ಒಂದು ಸಣ್ಣ ಕೆಲಸವನ್ನು ಮಾಡಿ. ದಿನವಿಡೀ ಸಿಕ್ಕ ಒಳ್ಳೆಯ ವಿಷಯಗಳಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮ ಇಷ್ಟ ದೈವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಮತ್ತು ಮುಂದಿನ ದಿನವು ಇನ್ನೂ ಉತ್ತಮವಾಗಿರುತ್ತದೆ. ಇಂದಿನ ದಿನವು ನಿಮಗಾಗಿ ಆಳವಾದ ಸಂಕೇತಗಳನ್ನು ಹೊತ್ತು ತಂದಿದೆ. ಬೆಳಗಿನ ಆರಂಭವು ಸ್ವಲ್ಪ ನಿಧಾನವಾಗಿರಬಹುದು ಮತ್ತು ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಬರಬಹುದು, ಆದರೆ ದಿನದ ಅಂತ್ಯವು ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಯಾವುದಾದರೂ ಮಾತುಗಳು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ಅವುಗಳನ್ನು ನಿಮಗಾಗಿ ವಿರುದ್ಧವಾಗಿ ಬಳಸಲು ಪ್ರಯತ್ನಿಸಬಹುದು. ಆದ್ದರಿಂದ ಆದಷ್ಟು ಶಾಂತವಾಗಿರಿ ಮತ್ತು ಯೋಚಿಸಿ ಮಾತನಾಡಿ. ಕೆಲಸದ ಕ್ಷೇತ್ರದಲ್ಲಿ ಇಂದು ನೀವು ಏಕಾಗ್ರತೆ ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ, ಏಕೆಂದರೆ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು. ನೀವು ಉದ್ಯೋಗದಲ್ಲಿದ್ದರೆ ಹಿರಿಯ ಅಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸಬಹುದು. ಭವಿಷ್ಯದಲ್ಲಿ ಅದಕ್ಕೆ ಉತ್ತಮ ಫಲಿತಾಂಶ ಸಿಗುತ್ತದೆ.
ಒಂದು ವೇಳೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ಇಂದು ಯಾವುದೇ ಹೊಸ ಒಪ್ಪಂದ ಅಥವಾ ಅವಕಾಶ ಎದುರಾಗಬಹುದು, ಆದರೆ ಅದರಲ್ಲಿ ಅವಸರ ಮಾಡಬೇಡಿ ಮತ್ತು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಆರ್ಥಿಕ ಪರಿಸ್ಥಿತಿಯು ಸಾಮಾನ್ಯಕ್ಕಿಂತ ಉತ್ತಮವಾಗುವ ಮುನ್ಸೂಚನೆ ಇದೆ. ಅನಗತ್ಯ ವೆಚ್ಚಗಳಿಂದ ದೂರವಿರುವುದು ಅತ್ಯಗತ್ಯ. ಕೌಟುಂಬಿಕ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಶಾಂತ ಸ್ವಭಾವದಿಂದ ಪರಿಸ್ಥಿತಿಯು ತಿಳಿಯಾಗುವುದು. ಪ್ರೇಮ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ತಾಳ್ಮೆ ಅಗತ್ಯ, ಏಕೆಂದರೆ ಸಣ್ಣ ವಿಷಯವು ದೊಡ್ಡ ವಾದಕ್ಕೆ ಕಾರಣವಾಗಬಹುದು. ವಿದ್ಯಾರ್ಥಿಯಾಗಿದ್ದರೆ ಇಂದಿನ ದಿನವು ವಿದ್ಯಾಭ್ಯಾಸಕ್ಕೆ ಉತ್ತಮವಾಗಿದೆ. ಕೇವಲ ಗಮನ ಬೇರೆಡೆ ಹರಡದಂತೆ ನೋಡಿಕೊಳ್ಳಿ. ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ನಿಮ್ಮ ದಿನಚರಿಯ ಕಡೆ ಗಮನ ಕೊಡಬೇಕಾಗುತ್ತದೆ, ಏಕೆಂದರೆ ಅಶಿಸ್ತು, ಆಯಾಸ ಅಥವಾ ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ಮಧ್ಯಾಹ್ನದ ವೇಳೆಯಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಮತ್ತು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಭಾವಿಸುವಂತೆ ಮಾಡುವ ಒಂದು ಮುನ್ಸೂಚನೆ ಅಥವಾ ಸುದ್ದಿ ಸಿಗಬಹುದು. ಸಂಜೆ ವೇಳೆಗೆ ಮನಸ್ಸು ಸ್ವಲ್ಪ ಶಾಂತವಾಗುತ್ತದೆ ಮತ್ತು ದಿನದ ಅನುಭವಗಳಿಂದ ನೀವು ಏನನ್ನಾದರೂ ಕಲಿಯುವಿರಿ. ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವುದೇ ನಿಜವಾದ ಜಯ ಎಂದು ಇಂದಿನ ದಿನವು ನಿಮಗೆ ಕಲಿಸುತ್ತದೆ. ಇಂದು ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿದ್ದರೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ಇಂದು ಒಂದು ಸಣ್ಣ ಪರಿಹಾರವು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಎದ್ದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಮನಸ್ಸಿನಲ್ಲೇ ನಿಮ್ಮ ಯಶಸ್ಸು ಹಾಗೂ ರಕ್ಷಣೆಗೆ ಪ್ರಾರ್ಥಿಸಿ. ಇದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ. ರಾತ್ರಿ ಮಲಗುವ ಮುನ್ನ ನಿಮ್ಮ ಆರಾಧ್ಯ ದೈವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಇಡೀ ದಿನದ ಕೃತಜ್ಞತೆ ವ್ಯಕ್ತಪಡಿಸಿ. ಇದರಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ ಮತ್ತು ಮುಂದಿನ ದಿನವು ಇನ್ನಷ್ಟು ಉತ್ತಮವಾಗಿರುತ್ತದೆ. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತರುತ್ತಿದೆ. ಇಲ್ಲಿ ಮನಸ್ಸಿನ ಒಳಗೆ ದೊಡ್ಡ ಬದಲಾವಣೆಗಳು ಅನುಭವವಾಗುತ್ತದೆ. ಬೆಳಗಿನ ಆರಂಭವು ಸ್ವಲ್ಪ ಸಾಮಾನ್ಯವಾಗಿರಬಹುದು, ಆದರೆ ದಿನ ಮುಂದುವರಿದಂತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧನಾತ್ಮಕತೆ ಹೆಚ್ಚುತ್ತಿರುವುದು ಕಂಡುಬರುತ್ತದೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ಕ್ರಮೇಣ ಶಾಂತವಾಗಲು ತೊಡಗುತ್ತವೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಎಂಬುದು ಇಂದಿನ ಸಮಯವು ಸೂಚಿಸುತ್ತದೆ. ಅದು ಕೆಲಸಕ್ಕೆ ಸಂಬಂಧಿಸಿದ ವಿಷಯವಾಗಿರಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರವಾಗಿರಲಿ, ನಿಮಗೆ ಕ್ರಮೇಣ ಹಾದಿ ಸುಲಭವಾಗುತ್ತಾ ಸಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಇಂದಿನ ದಿನವು ಎಚ್ಚರಿಕೆಯಿಂದ ನಡೆಯಬೇಕಾದ ದಿನವಾಗಿದೆ. ಅನಗತ್ಯ ವೆಚ್ಚಗಳನ್ನು ತಪ್ಪಿಸುವುದು ಅಗತ್ಯವಾಗಿದೆ. ಆದಾಗ್ಯೂ ಹಠಾತ್ ಸಣ್ಣ ಲಾಭದ ಸಾಧ್ಯತೆಗಳು ಇವೆ, ಇದರಿಂದ ನಿಮ್ಮ ಮನಸ್ಸು ಸಂತೋಷಗೊಳ್ಳುತ್ತದೆ. ಆದರೂ ಹಣದ ವಿಷಯದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯವಾಗಿದೆ. ಯಾರು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತಾರೋ ಅವರಿಗೆ ಇಂದು ಯೋಜನೆ ರೂಪಿಸಲು ಉತ್ತಮ ಸಮಯವಾಗಿದೆ. ನಂತರದಲ್ಲಿ ಯಾವುದೇ ದೊಡ್ಡ ಹೆಜ್ಜೆ ಇಡುವುದನ್ನು ತಪ್ಪಿಸಿ ತಾಳ್ಮೆಯಿಂದ ಕೆಲಸ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಕೆಲಸದ ಕ್ಷೇತ್ರದಲ್ಲಿ ಇಂದು ನೀವು ನಿಮ್ಮ ಪರಿಶ್ರಮದ ಫಲವನ್ನು ಪಡೆಯಲು ಪ್ರಾರಂಭಿಸಬಹುದು. ನಿರಂತರವಾಗಿ ಪ್ರಯತ್ನಿಸಿದ ಜನರಿಗೆ ಇಂದು ಪ್ರಶಂಸೆ ಮತ್ತು ಸಣ್ಣ ಅವಕಾಶ ಸಿಗುವ ಮುನ್ಸೂಚನೆ ಇದೆ. ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಮತ್ತು ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದಿನ ದಿನವು ಒಂದು ವಿಶೇಷ ಸೂಚನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಜೀವನದಲ್ಲಿ ದೊಡ್ಡ ಬದಲಾವಣೆಯತ್ತ ಬೆರಳು ಮಾಡಿ ತೋರಿಸುತ್ತದೆ. ಬೆಳಗಿನ ಆರಂಭವು ಸ್ವಲ್ಪ ಸಾಮಾನ್ಯವಾಗಿರಬಹುದು, ಆದರೆ ಸಮಯ ಕಳೆದಂತೆ ಪರಿಸ್ಥಿತಿಗಳು ನಿಮ್ಮ ಪರವಾಗುತ್ತಾ ಸಾಗುತ್ತವೆ. ದೀರ್ಘಕಾಲದ ಚಿಂತೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಮತ್ತು ಆತ್ಮವಿಶ್ವಾಸವು ಮೊದಲಿಗಿಂತ ಹೆಚ್ಚು ಬಲಗೊಳ್ಳುತ್ತದೆ. ಕಳೆದ ಕೆಲವು ಸಮಯದಿಂದ ಆರ್ಥಿಕ ತೊಂದರೆ, ಉದ್ಯೋಗದ ಚಿಂತೆ ಅಥವಾ ಕೌಟುಂಬಿಕ ಗೊಂದಲಗಳಿಂದ ಬಳಲುತ್ತಿದ್ದ ಜನರಿಗೆ ಗ್ರಹಗಳ ಸ್ಥಿತಿಯು ಒಂದು ಸಕಾರಾತ್ಮಕ ಮುನ್ಸೂಚನೆಯನ್ನು ನೀಡುತ್ತಿದೆ. ಅಥವಾ ಅಪೂರ್ಣ ಕೆಲಸಗಳು ಮತ್ತೆ ಎದುರಾಗಬಹುದು, ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ, ಏಕೆಂದರೆ ದಿನ ಮುಂದುವರಿದಂತೆ ಪರಿಸ್ಥಿತಿಗಳು ನಿಮ್ಮ ಪರವಾಗಲು ತೊಡಗುತ್ತವೆ. ನೀವು ವ್ಯಾಪಾರಕ್ಕೆ ಸಂಬಂಧಿಸಿದವರಾಗಿದ್ದರೆ ಯಾವುದೇ ಹೊಸ ಅವಕಾಶ ಎದುರಾಗಬಹುದು. ಅದು ಮುಂಬರುವ ತಿಂಗಳುಗಳಲ್ಲಿ ಭಾರಿ ಲಾಭವನ್ನು ನೀಡುತ್ತದೆ ಎಂದು ಸಾಬೀತಾಗಬಹುದು. ಉದ್ಯೋಗದಲ್ಲಿರುವ ಜನರಿಗೂ ತಮ್ಮ ಕೆಲಸದಲ್ಲಿ ಪ್ರಶಂಸೆ ಸಿಗಬಹುದು ಮತ್ತು ಹಿರಿಯ ವ್ಯಕ್ತಿಯ ಸಹಕಾರವು ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ಕೌಟುಂಬಿಕ ವಾತಾವರಣದಲ್ಲೂ ಸುಧಾರಣೆ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಹಲವು ದಿನಗಳಿಂದ ನಡೆಯುತ್ತಿದ್ದ ತಪ್ಪು ತಿಳುವಳಿಕೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ಇಂದಿನ ದಿನವು ನೀವು ನಿಮ್ಮ ಜೀವನದ ಯಾವುದೇ ಪ್ರಮುಖ ನಿರ್ಧಾರಕ್ಕೆ ಹತ್ತಿರವಾಗುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಅವಸರ ಪಡುವುದಕ್ಕಿಂತ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಮನದಾಳದ ಮಾತುಗಳನ್ನು ಹೇಳಲು ಇಂದು ಸರಿಯಾದ ಅವಕಾಶ ಸಿಗುವುದರಿಂದ ಪ್ರೇಮ ಸಂಬಂಧಗಳ ವಿಷಯದಲ್ಲೂ ಇಂದಿನ ದಿನವು ಸ್ವಲ್ಪ ವಿಶೇಷವಾಗಿರಬಹುದು. ದೀರ್ಘಕಾಲದಿಂದ ತಮ್ಮ ಮನಸ್ಸಿನ ಮಾತನ್ನು ಮರೆಮಾಚಿದ್ದೀರೋ ಅವರಿಗೆ ಇಂದು ಧೈರ್ಯ ತರುವ ದಿನವಾಗಿದೆ. ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಇಂದು ಹಠಾತ್ ಹಣದ ಲಾಭ ಸಾಧ್ಯತೆಗಳು ಕೂಡ ಇವೆ. ಈ ಲಾಭ ಯಾವುದೇ ಹಳೆಯ ಕೆಲಸ, ಹಳೆಯ ಹೂಡಿಕೆ ಅಥವಾ
ಹಳೆಯ ಪರಿಚಯಸ್ಥರ ಮೂಲಕ ಸಿಗಬಹುದು. ಆದಾಗ್ಯೂ ವೆಚ್ಚಗಳು ಕೂಡ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ಹಣವನ್ನು ಸರಿಯಾಗಿ ಬಳಸುವುದು ಅತ್ಯಗತ್ಯವಾಗಿದೆ. ಆರೋಗ್ಯದ ವಿಷಯದಲ್ಲಿ ದಿನವು ಸಾಮಾನ್ಯವಾಗಿರುತ್ತದೆ, ಆದರೆ ಆಯಾಸದ ಅನುಭವವಾಗಬಹುದು. ಆದ್ದರಿಂದ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಕೂಡ ಮುಖ್ಯವಾಗಿದೆ. ಇಂದು ಸಂಜೆಯ ಸಮಯದಲ್ಲಿ ಯಾವುದೇ ಧಾರ್ಮಿಕ ಅಥವಾ ಸಕಾರಾತ್ಮಕ ಕೆಲಸದಲ್ಲಿ ಮನಸ್ಸು ತೊಡಗಬಹುದು. ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಹಳೆಯ ಕನಸು ಮತ್ತೆ ನೆನಪಿಸಿಕೊಳ್ಳಲು ಮತ್ತು ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಇಡಲು ಇಂದಿನ ದಿನವು ಅನೇಕ ಜನರಿಗೆ ಪ್ರೇರಣೆ ನೀಡುತ್ತದೆ. ನೀವು ಯಾವುದೇ ಹೊಸ ಯೋಜನೆ ಮೇಲೆ ಕೆಲಸ ಮಾಡಲು ಬಯಸುತ್ತಿದ್ದರೆ ಇಂದಿನಿಂದಲೇ ಅದನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು. ಇಂದು ನಿಮ್ಮ ಸುತ್ತಲಿನ ಜನರು ನಿಮ್ಮ ಸಲಹೆಗೆ ಮಹತ್ವ ನೀಡುತ್ತಾರೆ ಮತ್ತು ಅನೇಕ ಜನರು ನಿಮ್ಮಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಸಮಯವು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆಯುವ ಸಮಯವಾಗಿದೆ. ಕೆಲವು ಜನರ ಜೀವನದಲ್ಲಿ ಪ್ರಯಾಣದ ಮುನ್ಸೂಚನೆಗಳು ಕಂಡುಬರುತ್ತವೆ, ಇದ್ದಕ್ಕಿದ್ದಂತೆ ಸಂಭವಿಸಬಹುದು ಮತ್ತು ಈ ಪ್ರಯಾಣವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಜೀವನದಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಮತ್ತು ಅದೃಷ್ಟದ ಬೆಂಬಲ ಸಿಗಲು ಪ್ರಾರಂಭವಾಗುತ್ತದೆ. ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಎಂದು ಹಲವು ಬಾರಿ ಅನಿಸುತ್ತದೆ, ಆದರೆ ಇಂದಿನ ದಿನವು ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ಭರವಸೆಯನ್ನು ನೀಡುತ್ತದೆ. ದಿನಗಳಲ್ಲಿ ಅದರ ಫಲಿತಾಂಶಗಳು ಖಂಡಿತವಾಗಿಯೂ ಕಂಡುಬರುತ್ತವೆ. ಇಂದು ಯಾವುದೇ ಹಿರಿಯ ವ್ಯಕ್ತಿಯ ಆಶೀರ್ವಾದವು ನಿಮಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರ ಮಾತುಗಳನ್ನು ಗಮನವಿಟ್ಟು ಕೇಳುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಜನರಿಗೂ ಇಂದು ಗಮನ ಹರಿಸಲು ಸುಲಭವಾಗುತ್ತದೆ ಮತ್ತು ಯಾವುದೇ ಹೊಸ ಮಾಹಿತಿ ಅಥವಾ ಅವಕಾಶಗಳು ಸಿಗಬಹುದು. ಸಂಜೆಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ಮಾತುಕತೆ ನಡೆಯಬಹುದು. ಇದರಿಂದ ಹಳೆಯ ನೆನಪುಗಳು ಮರುಕಳಿಸುತ್ತವೆ ಮತ್ತು ಮನಸ್ಸು ಹಗುರವಾಗುತ್ತದೆ. ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ಉಳಿಸಿಕೊಳ್ಳಿ, ಏಕೆಂದರೆ ಆಲೋಚನೆಗಳು ಧನಾತ್ಮಕವಾಗಿದ್ದಾಗ ಸ್ಥಿತಿಗಳು ಕೂಡ ಕ್ರಮೇಣ ಅನುಕೂಲಕರವಾಗಲು ಪ್ರಾರಂಭಿಸುತ್ತವೆ. ಇಂದಿನ ದಿನವು ಅನೇಕ ಜನರಿಗೆ ಹೊಸ ಅಧ್ಯಾಯದ ಆರಂಭದಂತೆ ಭಾಸವಾಗಬಹುದು, ಏಕೆಂದರೆ ದೀರ್ಘಕಾಲದಿಂದ ಮುಚ್ಚಿದಂತೆ ಕಾಣುತ್ತಿದ್ದ ಹಾದಿಗಳಲ್ಲಿ ಯಾವುದಾದರೂ ಒಂದು ಹಾದಿ ತೆರೆದುಕೊಳ್ಳಬಹುದು. ಆದ್ದರಿಂದ ಗಾಬರಿಯಾಗುವ ಯಾವುದೇ ನಿರಾಶರಾಗುವ ಅಗತ್ಯವಿಲ್ಲ, ಬದಲಿಗೆ ನಿಮ್ಮ ಗುರಿಯತ್ತ ಗಮನ ಹರಿಸಬೇಕಾಗಿದೆ. ನೀವು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಕಾಯ್ದುಕೊಂಡರೆ ಮುಂಬರುವ ಸಮಯವು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ಇಂದು ರಾತ್ರಿಯ ಸಮಯದಲ್ಲಿ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಹೊಸ ಭರವಸೆ ಮೂಡಬಹುದು. ಈ ಭರವಸೆಯು ಮುಂಬರುವ ದಿನಗಳಲ್ಲಿ ನಿಮಗೆ ಮುನ್ನಡೆಯಲು ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಮುಂದಿನ ದಿನವನ್ನು ನಂಬಿಕೆ, ತಾಳ್ಮೆ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಕಳೆಯಲು ಪ್ರಯತ್ನಿಸಿ, ಏಕೆಂದರೆ ಅದೃಷ್ಟವು ಕ್ರಮೇಣ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ ಮತ್ತು ಶೀಘ್ರದಲ್ಲೇ ಜೀವನದಲ್ಲಿ ಆ ಬದಲಾವಣೆಯು ಕಂಡುಬರುತ್ತದೆ. ಇದಕ್ಕಾಗಿ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ. ಇದುವೇ ಸಮಯದ ನಿಯಮ, ಇದುವೇ ಕರ್ಮದ ನ್ಯಾಯ ಮತ್ತು ಇದುವೇ ಇಂದು ನಿಮ್ಮ ಮುಂದೆ ಪ್ರಕಟವಾಗಿರುವ ಸತ್ಯವಾಗಿದೆ. ದಿನವು ಕೆಲವು ಜನರಿಗೆ ಸಾಧಾರಣವಾಗಿ ಕಾಣಿಸಬಹುದು, ಆದರೆ ಒಳಗೊಳಗೆ ಅನೇಕ ದೊಡ್ಡ ಬದಲಾವಣೆಗಳ ಆರಂಭವಾಗುತ್ತಿದೆ. ಬೆಳಿಗ್ಗೆ ಏಳುವಾಗ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಚಡಪಡಿಕೆ ಉಂಟಾಗಬಹುದು. ಏನೋ ಆಗಲಿದೆ ಆದರೆ ಅರ್ಥವಾಗುತ್ತಿಲ್ಲ ಎಂಬಂತೆ ಅನಿಸಬಹುದು. ಕಾಂಡವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ತಯಾರಿ ನಡೆಸುತ್ತಿದೆ ಎಂಬುದರ ಮುನ್ಸೂಚನೆ ಇದಾಗಿದೆ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿನ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಇಂದು ನೀವು ವಿಶೇಷವಾಗಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಹೊಂದಿರಬೇಕು. ಯಾರು ತೊಂದರೆಯಲ್ಲಿದ್ದಾರೋ ಅವರಿಗೆ ಕ್ರಮೇಣ ಪರಿಹಾರ ಸಿಗಲಿದೆ. ತಾಳ್ಮೆ ಮತ್ತು ಸರಿಯಾದ ಸಮಯಕ್ಕೆ ಕಾಯುವುದು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇಂದಿನ ದಿನವು ಸಹಕಾರಿಯಾಗಿದೆ. ಬೆಳಗಿನ ಸಮಯದಲ್ಲಿ ಮನಸ್ಸು ಸ್ವಲ್ಪ ಚಡಪಡಿಕೆಯಿಂದ ಕೂಡಿರಬಹುದು, ಆದರೆ ಮಧ್ಯಾಹ್ನದ ನಂತರ ಇದ್ದಕ್ಕಿದ್ದಂತೆ ನಿಮ್ಮ ಮುಖದಲ್ಲಿ ನಗು ತರುವಂಥ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗಬಹುದು. ನಿಮ್ಮ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಈ ದಿನವು ನಿಮಗೆ ಹೊಸ ಭರವಸೆ ಮತ್ತು ಯಶಸ್ಸಿನ ಹಾದಿಯನ್ನು ತೋರಿಸಿಕೊಡಲಿದೆ. ನಿಮ್ಮ ಮುಖದಲ್ಲಿನ ಈ ನಗು ನಿಮ್ಮ ಮನಸ್ಸಿನ ನೆಮ್ಮದಿ ಹೀಗೆ ಮುಂದುವರಿಯಲಿ. ಎಲ್ಲವೂ ಒಳ್ಳೆಯದಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.